Book of Jeremiah, chapter 31, verse 15 onwards. 11ನೇ ವಾಕ್ಯ. ನನ್ನನ್ನು ತಿರುಗಿಸು, ನೀನು ತಿರುಗಿಸಿದ ಹಾಗೆ ತಿರುಗುವೆನು, ನೀನು ನನ್ನ ದೇವರಾದ ಯೆಹೋವನಲ್ಲವೇ. ದೇವರ ಆತ್ಮನ ನನಗೆ ತಿಳಿಸಿಕೊಟ್ಟಿದ್ದು, ಈ ದಿವಸದಲ್ಲಿ ದೇವರು ಕೆಲವರನ್ನ ತಿರುಗಿಸ್ಲಿಕ್ಕಾಗಿ ಕೆಲವರ ರೂಟ್ಗಳನ್ನು ದೇವರು ಆತನ ತಿರುಗಿಸಿ ಬಿಡಲಿಕ್ಕಾಗಿ ಹೋಗ್ತಾನೆ. ಇವತ್ತು ದೇವರು ನಿನ್ನನ್ನು ತಿರುಗಿಸಿದ್ರೆ ನಿನ್ನ ಜೀವನದಲ್ಲಿ ತಿರುಗುವ ಮಾರ್ಗ ಅದು ಹೊಸತನಕ್ಕಾಗಿರುತ್ತದೆ. ಇವತ್ತು ನೀನು ಹಾದು ಹೋಗುತ್ತಿರುವಂಥ ಪರಿಸ್ಥಿತಿಗಳಿಂದ ದೇವರ ಒಂದು ಯೂಟರ್ನನ್ನು, ದೇವರ ಒಂದು ಮಾರ್ಗ ಬದಲಾವಣೆಯನ್ನು ದೇವರು ನಿನಗೆ ಕೊಟ್ಟು, ದೇವರು ನಿನ್ನನ್ನು ಎಲ್ಲಿ ಇರಬೇಕು ಅಂತ ದೇವರು ನಿನ್ನನ್ನು ನೇಮಿಸಿದಾನೋ ಅಲ್ಲಿಗೆ ನನ್ನ ದೇವರು ತೆಗೆದುಕೊಂಡು ಹೋಗ್ಲಿಕ್ಕಾಗಿ ದೇವರು ಹೋಗ್ತಾನೆ. ಇವತ್ತು ದೇವ್ರ ಮಕ್ಕಳೇ, ಕೆಲವೊಂದು ಸಾರಿ ದೇವರು ನಿನ್ನನ್ನು ತನ್ನ ಚಿತ್ತದ ಪ್ರಕಾರ ದೇವರು ನಡೆಸಬೇಕಾದ್ರೆ ಕೆಲವೊಂದು ಸಾರಿ ವೇದನೆಯನ್ನು ಸ್ಥಳಕ್ಕೆ ತಂದಿಟ್ಟು ಬಿಡ್ತಾನೆ. ನೀವು ಯಾರು ಸ್ತೋತ್ರ ಹೇಳಲಿಲ್ಲ. ಕೆಲವೊಂದು ಸಾರಿ ದೇವರು ನಿನ್ನ ಮಾರ್ಗವನ್ನು ಬದಲಾಯಿಸೋದಕ್ಕೆ, ವಾಗ್ದಾನದ ಕಡೆ ನಿನ್ನ ಮಾರ್ಗ ಬದಲಾಯಿಸೋದಕ್ಕೆ, ಉದ್ದೇಶದ ಕಡೆ ನಿನ್ನ ಮಾರ್ಗವನ್ನು ಬದಲಾಯಿಸೋದಕ್ಕೆ, ಮಹಿಮೆ ಕಡೆ ನಿನ್ನ ಮಾರ್ಗ ಬದಲಾಯಿಸೋದಕ್ಕೆ, ಸೇವೆ ಕಡೆ ನಿನ್ನ ಮಾರ್ಗ ಬದಲಾಯಿಸೋದಕ್ಕೆ, ನೀವು ಸ್ತೋತ್ರ ಹೇಳಲಿಲ್ಲ, ದೊಡ್ಡ ಕಾರ್ಯಗಳ ಕಡೆ ನಡೆಯೋದಕ್ಕೆ, ನಿನ್ನ ಮಾರ್ಗ ಬದಲಾಯಿಸೋದಕ್ಕೆ ಕೆಲವೊಂದು ಪಿನ್ ಪಾಯಿಂಟ್ ಆಗಿ ದೇವರು ಏನಿಡ್ತಾನೆ ಗೊತ್ತಾ? ಕೆಲವೊಂದು ವೇದನೆಗಳು, ದುಃಖಗಳು, ಪ್ರೀತಿಸುವ ಜನನೇ ಹಿಂಸೆ ಪಡಿಸುವ ಹಾಗೆ ಕೆಲವೊಂದು ಮಂಡಲಕ್ಕೆ ದೇವರು ತಂದಿಟ್ಟು ಬಿಡ್ತಾನೆ. ಆಗ ನಮಗನ್ಸುತ್ತೆ, ನೋಡಪ್ಪ ನಮ್ಮ ಜೀವನ ಇಷ್ಟೇನೆ ಅಂತ. ಆದರೆ ನಿನಗೆ ಗೊತ್ತಿಲ್ಲ, ದೇವ್ರಿಗೆ ಗೊತ್ತು, ನಾನು ನಿನ್ನನ್ನು ತಿರುಗಿಸ್ತಾ ಇದ್ದೀನಿ. ಇವತ್ತು ನಾನು ಹೇಳ್ತಾ ಇದ್ದೇನೆ, ದೇವರು ಆಲ್ರೆಡಿ ಕೆಲವರನ್ನ ತಿರುಗಿಸೋದಕ್ಕೆ ಪ್ರಾರಂಭ ಮಾಡಿದ್ದಾನೆ. ನಿನಗೆ ಗೊತ್ತಾಗ್ತಾ ಇಲ್ಲ, ನಿನಗೆ ಗೊತ್ತಾಗ್ತಾ ಇಲ್ಲ. ಆದರೆ ದೇವರು ಏನಕ್ಕೆ ತಿರುಗಿಸ್ತಾ ಇದ್ದಾನೆ ಗೊತ್ತಾ? ನೀನು ನಿನ್ನ ವಾಗ್ದಾನದ ಕಡೆ ಹೋಗ್ಬೇಕು. ನೀನು ಚಿಂತೆ ಮಾಡ್ತೀಯ ಇದು ದುಃಖ ಅಂತ, ಆದರೆ ಇದು ದುಃಖ ಅಲ್ಲ, ಟರ್ನಿಂಗ್ ಪಾಯಿಂಟ್ ಇದು. ನೀನು ಚಿಂತೆ ಮಾಡ್ತಾ ಇದ್ದ ಅವಮಾನ ಅಂತ, ಅವಮಾನ ಅಲ್ಲ, ದೇವರು ನಿನ್ನನ್ನು ತಿರುಗಿಸುತ್ತಾ ಇದ್ದಾನೆ. ನೀನು ಚಿಂತೆ ಮಾಡ್ತಾ ಇದೆಯಾ ಇದು ನನ್ನ ಜೀವನದಲ್ಲಿ ದೊಡ್ಡ ತಲೆನೋವು, ತಲೆನೋವಲ್ಲ, ದೇವರು ತಿರುಗಿಸುತ್ತಾ ಇದ್ದಾನೆ. ದೇವರ ಗೊತ್ತು ನೀನ್ ತಿರುಗು ಅಂದ್ರೆ ತಿರುಗಲ್ಲ ಅಂತ. ನೀವು ಸ್ತೋತ್ರ ಹೇಳದೇ ಇದ್ದಾಗ ಒಂದು ಉದಾಹರಣೆ ಹೇಳ್ತೀನಿ. ಈ ಕಬ್ಬಣ ತಗೊಳ್ರಿ, ಕಬ್ಬಣ ತರ್ಕೊಂಡು ನೀನು ಕತ್ತಿ ಆಗೋ ಅಂದ್ರೆ ಕಬ್ಬಣ ಹಿಂಗೆ ನೋಡ್ತಾ ಇರೋದು. ನೀನು ಕತ್ತಿ ಆಗೋ, ಈ ಶತ್ರುವಿನ ಎದೆಗೆ ನೀನು ನಾಟ್ಕೋಬೇಕು ಅಂತಂದ್ರೆ ನೀವು ನೋಡ್ತಾ ಇದ್ದೀರಲ್ಲ, ಅದೇ ರೀತಿ ನೋಡ್ತಾ ಇದ್ದೀರ. ಆದರೆ ಕಂಬಾರನ ಏನು ಮಾಡ್ತಾನೆ ಗೊತ್ತಾ? ಈ ಕಬ್ಬಣ ತಗೊಂಡು ಬಿಸಿಯಲ್ಲಿ ಹಾಕ್ತಾನೆ. ಕಬ್ಬಣ ಹೇಳುತ್ತೆ, ನನಗೆ ಇಷ್ಟ ಇಲ್ಲ. ನಿನಗೆ ಇಷ್ಟ ಇಲ್ಲದಿದ್ರೆ ನನಗೆ ಇಷ್ಟ ಇದೆ. ನಿನ್ನನ್ನು ಟರ್ನ್ ಮಾಡೋ ಪಾಯಿಂಟು ಈ ಕುಲುಮೆಯಲ್ಲೇ. ನೀವು ಯಾರು ಸ್ತೋತ್ರ ಹೇಳಿಲ್ಲ. ನಿನ್ನನ್ನು ಟರ್ನ್ ಮಾಡೋ ಪಾಯಿಂಟ್ ಎಲ್ಲಿ ಗೊತ್ತಾ? ಈ ಕುಲ್ಮೆಯಲ್ಲಿ. ನಿನಗೆ ಇಷ್ಟ ಇಲ್ಲ ಕುಲ್ಮೆ, ನೀನು ಯಾವಾಗಲೂ ಏನೇ ಹೇಳಿದ್ರು ನೀನು ಆಶ್ವಾಸಲ್ಪಟ್ಟವನು, ನಿನಗೆ ಸೇವೆ ಇದೆ. ಈಗ ನೀವು ನೋಡೋ ರೀತಿನೇ ನಾನು ಹೇಳ್ತಾ ಇರೋದು. ಕೆಲ ಕಬ್ಬಣಗಳು ಹಿಂಗೆ ಇದೆ. ಉನ್ನತವಾದ ವಾಗ್ದಾನ ನಿನ್ನ ಮೇಲಿದೆ. ನೀನು ಪ್ರಾರ್ಥನೆ ವೀರ, ನೀನು ಸೇವೆಗಾಗಿ ಕರೆಯಲ್ಪಟ್ಟವನು. ದೇವ್ರ ಗೊತ್ತು ನಿನಗೆ ಏನೇ ಹೇಳಿದ್ರು, ಆದರೆ ದೇವ್ರ ಗೊತ್ತು ನಿನ್ನನ್ನು ಹಿಡಿದು ಹೆಂಗೆ ತಿರುಗಿಸ್ಬೇಕು ಎನ್ನೋದ.
ನಿನ್ನ ಹಿಡಿದು ಹೆಂಗ್ ತಿರುಗಿಸ್ಬೇಕು ಎನ್ನೋದು, ಸ್ತೋತ್ರ ಹೇಳದಿರೋ ನಿನ್ನ ಬಾಯಿಯಲ್ಲಿ ಹೆಂಗ್ ಸ್ತೋತ್ರ ತರಿಸೋದು ದೇವರಿಗೆ ಚೆನ್ನಾಗಿ ಗೊತ್ತು. ಪ್ರಾರ್ಥನೆ ಮಾಡ್ದಿರೋ ನೀನು ಪ್ರಾರ್ಥನೆ ಹೆಂಗ್ ಮಾಡಿಸೋದು ಏನೋದು ದೇವರಿಗೆ ಚೆನ್ನಾಗಿ ಗೊತ್ತು. ಸೇವೆ ಮಾಡ್ದಿರೋ ನೀನು ನಿನಗೆ ಹೆಂಗ್ ಸೇವೆ ಮಾಡಿಸ್ಬೇಕು ಏನೋದು. ನೀವು ಯಾರಾದ್ರೂ ಸ್ತೋತ್ರ ಹೇಳಿಲ್ಲ ಅಂತ ಹೇಳಿದ್ರೆ ಇನ್ನೊಂದ್ಸಾರಿ ಹೇಳ್ತೇನೆ, ಸೇವೆ ಮಾಡ್ದಿರುವಂತ ನೀನು ಯಾವ ರೀತಿ ಸೇವೆ ಮಾಡಿಸೋದು ಏನೋದು ದೇವರಿಗೆ ಚೆನ್ನಾಗಿ ಗೊತ್ತು. ಯಜಮಾನ ಏನ್ ಮಾಡ್ತಾನೆ, ಕಬ್ಬಣ ತಗೊಂತಾನೆ, ಇದು ರೌಂಡ್ ಆಗಿ ದಪ್ಪ ವೇಟ್, ಯಾವುದಕ್ಕೂ ನಾನು ಕದಲಲ್ಲ. ನೀನು ಎಲ್ಲಿ ಕದಲ್ತೀಯೋ ನನಗೆ ಗೊತ್ತು. ಕೆಲವ್ರು ಹೇಳ್ತೀರ ನನ್ನನ್ನು ಯಾರು ಕದಲ್ಸಕ್ಕಾಗಲ್ಲ. ದೇವರ ಗೊತ್ತು ನೀನನ್ನು ಎಲ್ಲಿ ಕದಲಿಸ್ಬೇಕು ಅಂತ. ದೇವರ ಗೊತ್ತು ನೀನನ್ನು ಹೆಂಗೆ ಶೇಪಕ್ಕೆ ತರಬೇಕು ಅಂತ. ದೇವರ ಗೊತ್ತು ನೀನನ್ನು ಹೆಂಗ್. ನೀವು ಯಾರು ಸ್ತೋತ್ರ ಹೇಳದ ಇದ್ದಾಗ ಯಾಕೋ ಪಾಸ್ಟರ್ ನನ್ನ ಬಗ್ಗೆನೇ ಹೇಳ್ತಾರೆ. ಹೌದು, ನಿಮ್ಮ ಬಗ್ಗೆನೇ ಹೇಳ್ತಾ ಇರೋದು. ನನ್ನನ್ನು ಯಾರು ಏನು ಮಾಡೋಕ್ಕಾಗಲ್ಲ ಅಂದ್ರೆ ಹುಷಾರು. ದೇವರು ನಿನ್ನನ್ನು ತಿರುಗಿಸ್ಲಿಕ್ಕಾಗಿ ದೇವರು ಹೋಗ್ತಾನೆ. ವೇಟ್ ಜಾಸ್ತಿ, ತೂಕ ಜಾಸ್ತಿ, ಭಾರ ಜಾಸ್ತಿ, ಗಟ್ಟಿತನ ಜಾಸ್ತಿ. ಯಜಮಾನ ಏನ್ ಮಾಡ್ತಾನೆ, ತಗೋಪ್ಪ ಅಂತ ಕುಲ್ಮೆಗೆ ಹಾಕಲ್ಲ, ತಿಂಗ್ ಹಾಕ್ತಾನೆ. ಮರ್ಯಾದೆಯಾಗಿ ಬೀಳಪ್ಪ. ಯಜಮಾನ ತಗೊಂಡಿದ್ದೆ ತಡ ತೆಗೆದು ಹಾಕ್ತಾನೆ. ಕೆಲವ್ರು ಹೇಳ್ತಾರೆ ಫಸ್ಟೇ ದಿಢೀರ್ ಅಂತ ಬಂದಿದ್ದಲ್ಲ, ಹಾಕಿದ್ದು. ನೀವು ಯಾರು ಸ್ತೋತ್ರ ಹೇಳಲಿಲ್ಲ. ನೀವು ನಿಧಾನಾಗಿ ಸ್ಲೋ ಮೋಷನ್ ಅಲ್ಲಿ ಡನ್ 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 ದೇವ್ರ ಎತ್ತಿ ದಿಢೀರ್ ಅಂತ ಹಾಕ್ತಾನೆ. ಫಸ್ಟೇ ಪ್ರತಿಕೂಲ ಹೆಂಗ್ ಬಂತ ಗೊತ್ತಿಲ್ಲ, ಅದೇ ದೇವ್ರ ಎತ್ತ ಹಾಕಿದ್ದು. ಕಾರಣ ದೇವರು ನಿನ್ನನ್ನು ತಿರುಗಿಸಬೇಕಾಗಿದೆ. ನಿನ್ನ ಮೇಲೆ ಒಂದು ಉದ್ದೇಶ ಇದೆ, ನಿನ್ನ ಮೇಲೆ ಒಂದು ಕರೆ ಇದೆ, ನಿನ್ನ ಮೇಲೆ ಒಂದು ವಾಗ್ದಾನ ಇದೆ. ನಿನ್ನ ಮೇಲೆ ಯಾರಾದ್ರೂ ಗಟ್ಟಿಯಾಗಿ ಹೇಳ್ರಿ, ನನ್ನ ಮೇಲೊಂದು ವಾಗ್ದಾನ ಇದೆ, ನನ್ನ ಮೇಲೊಂದು ಕರೆ ಇದೆ, ನನ್ನ ಮೇಲೊಂದು ಉದ್ದೇಶ ಇದೆ, ನನ್ನ ಮೇಲೊಂದು ದರ್ಶನ ಇದೆ, ನನ್ನ ಕುಟುಂಬದ ಮೇಲೆ ಒಂದು ಸೇವೆ ಇದೆ. ಆದ್ರಿಂದ ದೇವರು ಏನ್ ಮಾಡ್ತಾನೆ, ನೀನು ಈ ಕಬ್ಬಣವಾಗಿದ್ರೆ ಆಗಲ್ಲ, ಹಾಕ್ಬೇಕು ದಿಢೀರ್ ಅಂತ. ದಿಢೀರ್ ಅಂತ ಹಾಕಿದಾಗ ದೇವರು ಸಾಧಾರಣವಾದ ಬೆಂಕಿಯಲ್ಲ, ಆಲ್ರೆಡಿ ಇದು ಯೋಚನೆ ಮಾಡೋಕ್ಕಿಂತ ನನ್ನ ಜೀವನದಲ್ಲಿ ಇಂಥ ಕಷ್ಟ ನೋಡೇ ಇಲ್ಲ, ಇಂಥ ಹೋರಾಟ ನನ್ನ ಜೀವನದಲ್ಲಿ ಕಂಡೇ ಇಲ್ಲ. ದೇವ್ರು ಹೇಳ್ತಾನೆ, ಟರ್ನ್ ಮಾಡ್ತಾ ಇದ್ದೀನಿ ರಜಾ, ನಿನ್ನನ್ನು ಟರ್ನ್ ಮಾಡ್ತಾ ಇದ್ದೀನಿ. ಆದ್ರಿಂದ ನೀನು ನೆನೆಸದಿರುವಂತ ಬೆಂಕಿ ನಿನ್ನ ಜೀವಿತದಲ್ಲಿ ಅನುಮತಿ ಕೊಟ್ಟಾಗ ನೀನು ಚಿಂತೆ ಮಾಡ್ತೀಯ, ನಾನು ಯಾರಿಗೂ ಕದಲ್ತಾ ಇರಲಿಲ್ಲ, ನಾನು ಯಾರಿಗೂ ವಂಚುತ್ತಾ ಇರಲಿಲ್ಲ, ಯಾರಿಗೂ ಭಯ ಪಡ್ತಾ ಇರಲಿಲ್ಲ. ಈ ಪ್ರತಿಕೂಲ ಬಂದಿದ್ದೆ ಮೆತ್ತಗಾಗೋದೆ, ಮೆತ್ತಗಾಗ್ತಾ ಇಲ್ಲ, ದೇವ್ರು ತಡ್ತಾವನೆ. ಒಂದು ಕಾಲದಲ್ಲಿ ನಾನು ಯಾರಿಗೂ ಎದುರ್ತಾ ಇರಲಿಲ್ಲ. ಹೇಳಿದವರು ಇದ್ರ ಮಧ್ಯದಲ್ಲಿ ಇದ್ದೀರ. ಒಂದು ಕಾಲದಲ್ಲಿ ನಾನು ಯಾವುದಕ್ಕೂ ಭಯ ಪಡ್ತಾ ಇರಲಿಲ್ಲ. ಒಂದು ಕಾಲದಲ್ಲಿ ಅದು ಒಂದು ಕಾಲ. ಯಾವಾಗ ಯಜಮಾನ ದಿಢೀರ್ ಅಂತ ಹಾಕನ ಗಟ್ಟಿಯಾದ ನಿನ್ನನ್ನು ದೇವರು ಮೆತ್ತಿಗೆ ಮಾಡಕ್ ಸ್ಟಾರ್ಟ್ ಮಾಡಿದೆ. ಮುಂಚೆ ಬರ್ತಾ ಇದ್ದ ಕೋಪ ಇವಾಗ ಬರ್ತಾ ಇಲ್ಲ. ಮುಂಚೆ ಬರ್ತಾ ಇರೋ ಕೆಟ್ಟ ಮಾತು ಈಗ ಬರ್ತಾ ಇಲ್ಲ. ಮುಂಚೆ ಬರ್ತಾ ಇರುವಂತ ದ್ವೇಷ ಈಗ ಬರ್ತಾ ಇಲ್ಲ. ಮುಂಚೆ ಬರ್ತಾ ಇರೋ ಕೋಪ ಬರ್ತಾ ಇಲ್ಲ. ಮೆತ್ತಗಾಗೋದೆ. ನೀನು ಮೆತ್ತಗಾಗಿದ್ದಲ್ಲ, ದೇವರು ನಿನ್ನನ್ನು ಮಾಡಿದ್ದು. ಯಾಕೆ ದೇವ್ರು ಮಾಡ್ದ ಗೊತ್ತಾ? ತಟ್ತಾವನೆ ದೇವರು. ಯಾರಾದ್ರೂ ಗಟ್ಟಿಯಾಗಿ ದೇವರಿಗೆ ಸ್ತೋತ್ರ ಹೇಳ್ರಿ. ನೀನು ಮೆತ್ತಗಾಗಿದ್ದಲ್ಲ, ನೀನು ಗಟ್ಟಿಯಾಗಿದ್ದೆ, ಬಲಿಷ್ಠನಾಗಿದ್ದೆ. ನೀನು ಯಾರಿಗೂ ಅಂಜದವನಾಗಿದೆ, ಎದರ್ದವನಾಗಿದೆ. ಇವತ್ತು ಹಂಗೆ ಯಾರಾದ್ರೂ ಹೇಳ್ಕೊಂಡು ಕೂತಿದ್ರೆ ಇವಾಗಲೇ ಮನ ತಿರುಗಿ ಬಿಡಬೇಕು, ಹುಷಾರು. ಇಲ್ಲಾದ್ರೆ ದೇವ್ರು ತಡ್ತಾನೆ. ಬೈಬಲ್ ನೋಡಿದಾಗ ಮೆತ್ತಗಾದಾಗ ಯಜಮಾನ ಹೇಳ್ತಾನೆ, ತಡ್ತಾನೆ.
ಟಕ್ 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 ಆವಾಗ ಹೇಳೋದು ದೇವ್ರ ಕೃಪೆ ನನ್ನ ಮೇಲಿದೆ. ಏನು ಇಲ್ಲದಂತ ನನ್ನನ್ನು ಕಣ್ಣೀರಲ್ಲಿ ದೇವರು ಒತ್ತದ ಅಂತ ಒತ್ತಿದಲ್ಲ. ಟಕ್ 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 ಯಾರ ಕೈಗೆ ಸಿಕ್ಕಿದಂತ ನೀನನ್ನ ದೇವ್ರ ಕೈಯಲ್ಲಿ ಹಿಡಿದಿರೋದ್ರಿಂದನೇ ಟಕ್ 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 ನಿನ್ನ ಬಲಹೀನತೆಯಲ್ಲಿ ಕೃಪೆ ಬರ್ತಾ ಇದೆ, ನಿನ್ನ ನಿಂದೆಗಳಲ್ಲಿ ಕೃಪೆ ಬರ್ತಾ ಇದೆ, ನಿನ್ನ ಹೋರಾಟಗಳಲ್ಲಿ ಕೃಪೆ ಬರ್ತಾ ಇದೆ. ಯಾರು ನಿನ್ನ ಜೊತೆ ಇಳಿದಿದ್ದಾಗ ದೇವರಿದ್ದಾನೇನೋ ಟಕ್ 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 ಕಾರಣವೇನಂದ್ರೆ ನಿನ್ನ ಜೀವಿತದಲ್ಲಿ ಕೃಪೆ ಕೃಪೆ ಕೃಪೆ. ನಷ್ಟವಾದಾಗ್ಲೂ ಕೃಪೆ, ನೀನು ಬಿದ್ದಾಗ್ಲೂ ಕೃಪೆ, ನೀನು ಒಂಟಿತನ ಇದ್ದಾಗ್ಲೂ ಕೃಪೆ, ನೀನು ಸೋತಾಗ್ಲೂ ಕೃಪೆ, ನೀನು ಬಲಹೀನವಾದಾಗ್ಲೂ ಕೃಪೆ. ಯಾರು ನಿನ್ನ ಜೊತೆಯಲ್ಲಿ ಇದ್ದಾಗ ಕೃಪೆಯನ್ನು ಅನುಭವಿಸಿದವರು ಮಾತ್ರ ಗಟ್ಟಿಯಾಗಿ ಆಮೇಲೆ ಹೇಳಲೆ. ಟಕ್ 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 ಅಂತ ದೇವ್ರು ಹೊಡೆದ ಮೇಲೆ ದೇವ್ರು ತೆಗಿತಾನೆ, ತೆಗೆದು ತಿರುಗಿ ನೀರಿಗೆ ಹಾಕ್ತಾನೆ. ನೀರಿಗೆ ಹಾಕಿದಾಗ ಕೆಲವರು ಹೇಳ್ತಾರೆ, ನಾನೀಗ ಸ್ವಲ್ಪ ಏನೋ ಪರವಾಗಿಲ್ಲ, ಪ್ರೇಯರ್ ಮಾಡಾದ್ಮೇಲೆ ಸೇವೆಗೆ ಬಂದಮೇಲೆ ಚರ್ಚಿಗೆ ಬಂದಮೇಲೆ ಈಗೇನೋ ಪರವಾಗಿಲ್ಲ, ನೀರು ಹಾಕ್ಮೇಲೆ ತಿರ್ಗಾ ಗಟ್ಟಿಯಾಗಿಬಿಡೋದ. ಯಾಕೋ ಕೆಲ ಗಟ್ಟಿಯಾದ ಕೇಸುಗಳವೆ ಇಲ್ಲಿ. ತಿರ್ಗಾ ಗಟ್ಟಿ ಆಗ್ಬಿಡೋದ. ಸೇವೆ ಕೊಟ್ಟ ಮೇಲೆ ಏನಿಲ್ದಂತ ನೀನನ್ನು ಸ್ಟೇಜಿಗೆ ಕರ್ಕೊಂಡು ಬಂದಮೇಲೆ, ಶೂನ್ಯವಾದಂಥ ನಿನಗೆ ಒಂದು ಕೆಲಸ ಕೊಟ್ಟ ಮೇಲೆ, ಒಂದು ಪ್ರಮೋಷನ್ ಕೊಟ್ಟ ಮೇಲೆ, ಒಂದು ಬಡ್ತಿ ಕೊಟ್ಟ ಮೇಲೆ, ನಿನಗೊಂದು ಸ್ವಲ್ಪ ಚಿಗುರ್ದಾಗ ದೇವ್ರು ಮತ್ತೆ ಬೆಂಕಿಯಿಂದ ತೆಗೆದು ಸ್ವಲ್ಪ ರೆಸ್ಟ್ ಮಾಡ ರಾಜಾ ಅಂತ ಹೇಳಿ ನೀರಿಗೆ ಹಾಕಿದ್ರೆ ಮತ್ತೆ ಗಟ್ಟಿ ಆಗಿಬಿಡೋದ. ಆಗ ಪಾಸ್ಟು ತಿರ್ಗಾ ಹುಡುಕ್ಬೇಕು, ಎಲ್ಲಿ ಮುಂಚೆ ಎಲ್ಲ ಸ್ತೋತ್ರ ಹೇಳ್ತಾ ಇದ್ದವ್ರು ಕಾಣ್ತಾ ಇಲ್ಲಲ್ಲ. ಮುಂಚೆ ಬೈಬಲ್ ಹೆಗಲು ತೋಳ ಕೆಳಗಡೆ ಇಟ್ಕೊಂಡು ಓಡ್ ಬರ್ತಾ ಇರೋರು ಈಗ ಮುಂಚೆ ಬೆಂಕಿಯಲ್ಲಿ ಇದ್ದಾಗ ಮೆತ್ತಗಾದಾಗ ಕೈ ಎತ್ತಿ ಅಪ್ಪ ಅನ್ನೋರು ಈಗ ಕೈ ಎಲ್ಲ ಕಾಣ್ತಾ ಇಲ್ಲಲ್ಲ. ಸೋತ್ರ ಈಗ ಚಪ್ಪಾಳೆ ತಡೆದವ್ರೆಲ್ಲ ಗಟ್ಟಿ ಆದವ್ರೇನೋ. ಮುಂಚೆ ಬಾಯಿ ತೆರೆದ ಗಟ್ಟಿಯಾಗಿ ಸ್ತೋತ್ರ ಹೇಳ್ತಾ ಇದ್ದರು, ಸ್ವಲ್ಪ ತಿರ್ಗಾ ಬೆಂಕಿಯಿಂದ ತೆಗೆದಿದ್ದೆ. ತಿರುಗಿಸ್ತಾವನೆ ದೇವರು ಕೆಲವ್ರನ್ನ. ದೇವ್ರು ತೆಗೆದು ತಿರ್ಗಾ ನೀರಿಂದ ಹಾಕಿದಾಗ ದೇವ್ರು ನೋಡ್ದೆ ಇನ್ನ ಸರಿಯಾಗಿ ಆಗಿಲ್ಲ, ತಿರ್ಗಿ ಬೆಂಕಿಗೆ ಹಾಕು. ಏನಪ್ಪ ದೇವರು ಬೆಂಕಿಗೆ ಹಾಕ್ತಾನೆ, ನೀರಿಗೆ ಹಾಕ್ತಾನೆ, ಬೆಂಕಿಗೆ ಹಾಕ್ತಾನೆ, ನೀರಿಗೆ ಹಾಕ್ತಾನೆ, ಹಂಗೆ ನೀನು ತಿರ್ಗಾವರೆಗೂ ಬಿಡಲ್ಲ. ನೀವು ಯಾರು ಸ್ತೋತ್ರ ಹೇಳೋವರೆಗೂ ದೇವರು ಬಿಡಲ್ಲ. ನಿನ್ನನ್ನು ದೇವರು ತನ್ನ ಉದ್ದೇಶ ಪೂರ್ವಕವಾಗಿ ದೇವರು ನಿನ್ನನ್ನು ತಿರುಗಿಸೋವರೆಗೂ ನನ್ನ ಕರ್ತನು ನಿನ್ನನ್ನು ಬಿಡಲ್ಲ. ದೇವರು ನಿನ್ನನ್ನು ತಟ್ಟುತ್ತಾನೆ ಇರುತ್ತಾನೆ. ಏನೋ ಒಂದು ಶೇಪ್ ಬಂತು, ಶೇಪ್ ಬಂದಿದೆ, ನೀರಿಗೆ ಹಾಕ್ದ, ಗಟ್ಟಿ ಆಯ್ತು. ದೇವ್ರು ಹೇಳಿದೆ ಬಾಪ ಅಂತ ಹೇಳಿ ತಿರ್ಗಾ ಬೆಂಕಿಗೆ ಹಾಕ್ದೆ. ಬೆಂಕಿ ಹಾಕಿದೆ, ತಿರ್ಗಾ ಪ್ರತಿಕೂಲ ಹೋರಾಟಗಳು ಹಿಂಸೆಗಳು ಬಂದಾಗ ಅನೇಕರು ಹೇಳಿದ್ರು ಈಗ ತಾನೇ ಸ್ವಲ್ಪ ಸುಧಾರಿಸ್ಕೊಂಡೆ. ಮತ್ತೆ ಆಗ್ಲೇ ಕೆಲವರು ಪ್ರತಿಕೂಲ ಬಂದಿದೆ, ತಿರ್ಗಾ ಪಾಸ್ಟ್ರಿಗೆ ಫೋನ್ ಮಾಡ್ತಾರೆ, ಪಾಸ್ಟ್ರೇ ಇವತ್ತು ಫಾಸ್ಟಿಂಗ್ ಪ್ರೇಯರ್ ಇದೆಯಾ? ಅವರೆಲ್ಲ ತಿರುಗಿ ಬೆಂಕಿಗೆ ಹೋದವರು. ಸ್ತೋತ್ರ ಹೇಳದೆ ಪಾಸ್ಟ್ರು ಕತ್ತಿ ಮಾಡ್ತಾರೆ, ಇಲ್ಲ ನಮ್ಮನ್ನ ಕತ್ತಿಯಿಂದ ತಿವಿತಾರೆ. ತಿರುಗಬೇಕು. ದೇವರು ಏನು ಮಾಡ್ತಾನೆ, ತಿರ್ಗಾ ಬೆಂಕಿಗೆ ಹಾಕ್ತಾನೆ. ಬೆಂಕಿಗೆ ಹಾಕಿದಾಗ ದೇವರು ಹೇಳ್ತಾನೆ, ರಾಜಾ ನಿನ್ನನ್ನು ತಿರುಗಿಸ್ತಾ ಇದ್ದೇನೆ, ಕಲ್ಲಾದಂಥ ನಿನ್ನನ್ನು
ಕಲ್ಲು ಹೃದಯ ಉಳ್ಳವನ ನಿನ್ನನ್ನು, ಯಾರಿಗೂ ಭಯ ಪಡೆದಿರೋ ನಿನ್ನನ್ನು, ಯಾರಿಗೂ ಬೇಡದವನಾದಂಥ ನಿನ್ನನ್ನು ಶತ್ರುವಿನ ಎದೆಯನ್ನು ನಾಟತಕ್ಕಂಥ ಒಂದು ಅಂಬಾಗಿ, ಒಂದು ನುಣುಪಾದ ಖಡ್ಗವಾಗಿ ಮಾರ್ಪಡಿಸೋವರೆಗೂ ನನ್ನ ಕೈ ನಿನ್ನ ಮೇಲೆಯಿಂದ ಬಿಡೋದಿಲ್ಲ, ನನ್ನ ಕೈ ನಿನ್ನ ಮೇಲೆಯಿಂದ ಬಿಡೋದಿಲ್ಲ. ನಾನು ನಿನ್ನನ್ನು ತಟ್ಟುತ್ತಾ ಇರ್ತೇನೆ. ಇವತ್ತು ಯಾರಾದರೂ ದೇವರೇ ನನ್ನ ಜೀವಿತವನ್ನು ತಟ್ಟೋದನ್ನು ನಿಲ್ಲಿಸಬೇಡ, ನನ್ನನ್ನು ರೂಪಿಸೋವರೆಗೂ ತಟ್ಟುತ್ತಾ ಇರು ದೇವರೇ, ನಿನ್ನ ಚಿತ್ತದ ಪ್ರಕಾರವಾಗಿ ನನ್ನನ್ನು ತಟ್ಟುತ್ತಾ ಇರು ಎಂದು ಹೇಳೋರು ಮಾತ್ರ, ಅವರು ಮಾತ್ರ ಗಟ್ಟಿಯಾಗಿ ಆಮೇಲೆ ಹೇಳಲಿ. ಇವತ್ತು ನಾನು ಒಂದು ಕಾರ್ಯ ಹೇಳ್ತೇನೆ, ಈ VIAG ಸಭೆಯಲ್ಲಿ ಕೆಲವೊಂದರನ್ನ ದೇವರು ತಿರುಗಿಸಲಿಕ್ಕಾಗಿ ದೇವರು ಹೋಗುತ್ತಾ ಇದ್ದಾನೆ.